ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಚುಟಗುಪ್ಪ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ. ಚುಟಗುಪ್ಪ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-2024 ಸಾಲಿನ ವಾರ್ಷಿಕ ಮಹಾಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಒಂದು ವರ್ಷದಲ್ಲಿ ಮಾಡಿರುವ ಖರ್ಚು ವೆಚ್ಚಗಳ ಸಂಕ್ಷಿಪ್ತ ವರದಿಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಶಂಕರರಾವ್ ಮರಕುಂದೆ ಅವರು ಮಂಡಿಸಿ ಸಭೆಯಲ್ಲಿ ಖರ್ಚು ವೆಚ್ಚಗಳನ್ನು ತೋರಿಸಿದರು. ಈ ಸಭೆಯಲ್ಲಿ PKPS ಅಧ್ಯಕ್ಷರಾದ ವಿಜಯಕುಮಾರ್ ಮಂಕಲ್, ಉಪಾಧ್ಯಕ್ಷರಾದ ಮಾರುತಿ ಶಿರ್ಕೆ, ನಿರ್ದೇಶಕರಾದ ಶ್ರೀಕಾಂತ್ ಭಟ್, ಪ್ರಕಾಶ್ ಗೌಳಿ, ಮಹಾರುದ್ರಯ್ಯ ಸ್ವಾಮಿ, ಬಸವರಾಜ್ ಪಡಗಿ, ಇಸ್ಮಾಯಿಲ್ ರಾಠೋಡಿ, ಅಂಬಾದಾಸ್ ದರ್ವೇಶ್, ಶೈಲಾಜ ಚುಡಗುಪ್ಪೇಕರ್ ಭಾಗವಹಿಸಿ ಒಂದು ವರ್ಷದ ಆಯವ್ಯಯ ಚರ್ಚೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್, ವಿಠ್ಠಲರಾವ್ ಪಟ್ಟಣ್ಕರ್, ರೇವಣಪ್ಪ ಹುಗಾರ್, ಕರಬಸಪ್ಪ ಗಡ್ಮಿ, ಬಸವರಾಜ್ ಮಾತ್ರಡ್ಡಿ, ರಮೇಶ್ ಪಾರ, ವಿಶಾಲ್ ಬುರಾಳೆ, ಕಲ್ಯಾಣರಾವ್ ಜಾಬಾ, ಕಾಶಪ್ಪ ವಂಟಿಮರಿ, ಪವನ್ ಬುರಾಳೆ, ವಸಂತ್ ಬೆಂಕಿಪಳ್ಳಿ, ಶಿವಕುಮಾರ್ ಅಡಿಕಿ, ಮಲ್ಲಪ್ಪ ಭಂಡಾರಿ, ಶಾಂತಕುಮಾರ್ ಚಾಮರೆಡ್ಡಿ, ಮಲ್ಲಪ್ಪ ಗಡ್ಮಿ, ಮಲ್ಲಯ್ಯ ಸ್ವಾಮಿ, ಮದರ್, ಜಾನಿ ಜಾಧವ್, ಅನಿಲ್ ಕುಮಾರ್ ಸುಸೈಟಿಕರ್ ಇತರರು ಉಪಸ್ಥಿತರಿದ್ದರು. ಡೈರೆಕ್ಟ್ ಇದ್ರಾಗ ಕುಳ್ಳಕ್ ನಮ್ಗೆ ಅದು ಸಿಗಲ್ಲ, ಅದು ಬರಲ್ಲ. ಈಗ ನಾವು ಏನು ಕೊಡುತ್ತೆ ನಿಮ್ಗೆ 6,000, ಅದ್ರಾಗ ಏನು ಮಾಡ್ತೀವಿ ಶೇರ್ ಫೀಸ್ ಅಂತ ಹೇಳಿ 1,500 ರೂಪಾಯಿ ತೊಗೊಳ್ತೀವಿ. ಮತ್ತೆ ಅವ್ರು ಶೇರ್ ಟ್ರಾನ್ಸ್ಫರ್ ಮಾಡೋ ಹೊತ್ತಿಗೆ ಮತ್ತೆ 2,000 ನಿಂಬಲ್ಲೇ ತೊಗೊಳ್ತೀವಿ ಡೆತ್ ರಿಲೀಫ್ ಫಂಡ್ ಅಂತ ಹೇಳಿ. ಈಗ ನಿಂಬಲ್ಲೇ ಮತ್ತೆ 6,000 ಕೊಟ್ಟು 3,500 ನಿಂಬಲ್ಲೇ ತೊಗೊಳ್ತೀವಿ. ಯಾಕಂದ್ರೆ ಮ್ಯಾನೇಜ್ ಮಾಡ್ಲಕ್ಕ ಮುಂದೆ ಯಾರಿಗಾರ ಕುಳ್ಳಕ್ಕೆ. ಈಗ ನೀವು 10,000 ಮಾಡಿದೇವು ಅಂದ್ರೆ ಮತ್ತೆ ನಿಮ್ಮಲ್ಲೇ ನಾವು ಹಂಚಿಕೊಂಡು ಮತ್ತೆ ನಿಮ್ಗೆ ಕೊಡ್ಬೋದು. ಆಯ್ತು ನೀವು ಹಾಗೇನಾದ್ರು ಹಾಕೊಂಡ್ರೆ ನಾವು ಮತ್ತೆ MC ಮೀಟಿಂಗ್ದಾಗ ಡೆತ್ ರಿಲೀಫ್ ಫಂಡ್ ನಿಮ್ಮಲ್ಲಿ ಏನು ಕಲೆಕ್ಟ್ ಮಾಡ್ತೇವೆ ಅದೇ ಹೆಚ್ಚಿಗೆ ಮಾಡ್ತೇವೆ ನಿಮ್ಗೆ. ಈಗ 5,000 ಬ್ಯಾಂಕಿನಿಂದ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಬ್ಯಾಂಕಿನಿಂದ ನಮ್ಮ ಕೊಡ್ತಾರೆ. 30 ಅವಕಾಶಗಳು ಕಟ್ಟಡ ಸೌಕರ್ಯ 22,370, ಪೆಟ್ರೋಲ್ ಪಂಪ್ ಸೌಕರ್ಯ 33,077, ಘನಕಂತ ಸೌಕರ್ಯ 25,241, ಲೆಕ್ಕ ಪರೀಕ್ಷಾ ಶುಲ್ಕ 75,000. ಲಾಭ 2023-24 23,51,400 ರೂಪಾಯಿ 1 ಪೈಸೆ. ಒಟ್ಟು 52,11,231 ರೂಪಾಯಿ ಒಟ್ಟು. ಈಗ ವಕೀಲಿನ ಖರ್ಚು ಅಂದ್ರೆ ಒಂದು ಕನ್ಸ್ಯೂಮರ್ ಕೋರ್ಟಿಗೆ ಹಾಕಿದಿತ್ತಿಲ್ಲಿ ಅದು FD ಕಡಿದು ಅದು 8 ತಿಂಗಳು ಓಡಾಡಿ ಏನಪ್ಪ ಅಂದ್ರೆ ಅದು ಇದಾಯ್ತು, ರಿಜೆಕ್ಟ್ ಆಯ್ತು, ವಾಪಸ್ ತಗೊಂಡು ಮತ್ತೆ ಡಬಲ್ ಕೇಸ್ ಹಾಕಿದ್ರು. ಡಬಲ್ ಕೇಸ್ ಆದ್ಮೇಲೆ ಅದು ಏನೋ ಅಪಸಲ ಮಾಡಿ ಇದು ಮಾಡಿದ್ರೆ ಅದು ವಕೀಲಿ ಕೇಸ್ ಕೊಟ್ಟಿದ್ರು. ಬೀದರ್ ಕಾಯ್ದು ಏನು ಇದು ಆಗಿವಲ್ಲ, ಇವು FD ಕಡೆಗೆ ವಾಪಸ್ ಕೇಸ್ ಹಾಕಿರು. ಆ ಕೇಸಿನ ಬೇರೆ ಓಡಾಡಿದೆವು. ಹೋದ್ರಿ ಮುಂದೆ ಹೋದ್ರಿ. ಈಗ ಬ್ಯಾಂಕಿಂದು 13,25,139, ಕಾಯ್ದಿಟ್ಟ ನಿಧಿ ಬಡ್ಡಿ 23,418, ಅಪಾಯ ನಿಧಿ ಬಡ್ಡಿ 12,886, ಬ್ಯಾಂಕಿನ ಉಳಿತಾಯ ಖಾತೆ ಬಡ್ಡಿ 6,973, ಇಫ್ಕೋ ಲಾಭಾಂಶ 400, ಸಾಲಗಳ ಮೇಲೆ ಬಂದ ಬಡ್ಡಿ, KC ಸಾಲಗಳ ಮೇಲೆ ಬಡ್ಡಿ 8,58,629, ಮಧ್ಯಮಾವಧಿ ಸಾಲಗಳ ಮೇಲಿನ ಬಡ್ಡಿ 8,98,046, ವ್ಯಾಪಾರ ಸಾಲಗಳ ಮೇಲೆ ಬಡ್ಡಿ 3,70,220, ಮುದ್ದ ಠೇವಣಿಗಳ ಸಾಲ ಬಡ್ಡಿ 3,192, ಇತರೆ ಆದಾಯ ಕಟ್ಟಡ ಬಾಡಿಗೆ 3,19,000, ಷೇರು ಶುಲ್ಕ 210. ನಮ್ದು ಏನಪ್ಪ ಅಂದ್ರೆ ಸೊಸೈಟಿದು ಅದು MTV ಕೂಡ ಬರೋದು, ಹೊಸ ಮೆಂಬರ್ಸ್ ರೊಕ್ಕ ಲೋನ್ ಕೂಡ ಬರಲ್ಲ. ಈಗ ನಿಮ್ಗೆ ಧನ್ಯವಾದ ಹೇಳ್ತೇವೆ. ನಾವು ಈ ವರ್ಷದಿಂದ 25 ಲಕ್ಷ ನೀವು ಫೈದಾ ತೋರ್ತೀವಿ. ನಮ್ಮ 3 ಕೂಡ ನೀವು ಧನ್ಯವಾದ ಹೇಳ್ತೇವೆ. ಈಗ ನಮ್ಮ ಪ್ರಾಫಿಟ್ ಹೊಂಟು ಸೊಸೈಟಿ, ನಮ್ ಟೋಟಲ್ ಪ್ರಾಫಿಟ್ 8 crore ಚಿಲ್ಲರ್ ಅದ, 84 ಏನೋ ಅದ. ನಮ್ಮ ಅಸೆಟ್ ಚಲೋ ಅದ ನೋಡ್ರಿ. ನಮ್ ಟೋಟಲ್ DC ಬ್ಯಾಂಕ್ ಸೇರ್ಸೆ ನಮ್ಮ ಲೋನ್ ಇದ್ದಿದೆ 5 ಕೋಟಿ ಒಳಗದ, 5 ಕೋಟಿ ಒಳಗದ. ನಮ್ ನಿವ್ವಳ ಲಾಭನೇ ಅಂತಂದ್ರೆ 1,85,00,000 ಅದ. ನಾವು ಅಲ್ಲೇ ಅಪ್ಡೇಟ್ ಅದೇವು 8 ಲಕ್ಷ ಚಿಲ್ಲರ್. ನೀವು ಅರ್ಥ ಮಾಡ್ಕೋರಿ. ನಮ್ಮ ಸೊಸೈಟಿ ಇನ್ನೂ ಇಂಪ್ರೂವ್ಮೆಂಟ್ ಆಯ್ತು. ನೀವು ಸ್ವಲ್ಪ ಯಾಕಂದ್ರೆ ನೀವು ಹುಷಾರಿದ್ರೆ ಸೆಕ್ರೆಟರಿ ಸಾಬ್ರೆ, ನಾನು ನೋಡತ್ತೀನಿ, ಈಗ 2 ವರ್ಷ ನೋಡ್ತೀನಿ, ಫಾಲೋ ಮಾಡತ್ತೀನಿ. ಬಟ್ ಇಂಥಕ್ಕೆಲ್ಲ ನೀವು ಜರ ಕೇರ್ ಮಾಡಿ ನೀವು ತೊಗೊಂಡ್ರಿ ತಂದ್ರಿಲ್ಲ, ನಮ್ಮ ರೈತರಿಗೆ ಹೆಲ್ಪ್ ಆಯ್ತದ, ನಮ್ಮ ಅಸೆಟ್ ಹೆಚ್ಚಾಯ್ತು, ನಮ್ಮ ಪ್ರಾಫಿಟ್ ಹೆಚ್ಚಾಯ್ತು. ಈಗ ನೀವು ಬ್ಯಾಂಕಿಗೆ ಕೂಡ 4,61,00,000 ಇದು ಮಾಡಿದ್ರೆ
1,83,00,000 ಡಿಫ್ರೆನ್ಸ್ ಬರ್ತದೆ. ಬಾಕಿ ನಿಮ್ ಬಂಡವಾಳ ಆಯ್ತು, ನಮ್ ಬಂಡವಾಳ ಆಯ್ತು. ಅಂದ್ರೆ ನಾವ್ ಹೆಚ್ಚಿಗೆ ಏನ್ ಮಾಡ್ಬೇಕು ನೋಡ್ರಿ ಅಂದ್ರೆ FD ತೆಗೆದು BDP ಕೊಡ್ಬೇಕು. BDP ಒಳ್ಳೆ ರೈತರು ಇರ್ಬೇಕು, ಒಳ್ಳೆ ರೈತರು ರಿಪೇಮೆಂಟ್ ಕರೆಕ್ಟ್ ಇರ್ಬೇಕು. ಒಂದ್ ಥೋಡೆ ಪರ್ಸೆಂಟೇಜ್ ಅಲ್ಲಿ ಹಂಗಿದ್ರೆ ನಿಮ್ ಸೆಕ್ಯೂರಿಟಿ ಸೆಲೆಕ್ಟ್ ನಿಮ್ ಸೊಸೈಟಿ ನಂಬರ್ 1 ಆಯ್ತು, ನಂಬರ್ 1 ಆಯ್ತು ಡಿಸ್ಟ್ರಿಕ್ಟ್ದಾಗೆ. ನಮ್ದು ಏನಪ್ಪ ಅಂದ್ರೆ ಸೊಸೈಟಿದು ಅದು MP ಕೊಡೋದ ಬರೋದು, ಹೊಸ ಮೆಂಬರ್ಸ್ ರೊಕ್ಕ ಲೋನ್ ಕೂಡ ಬರಲ್ಲ. ಈಗ ನಿಮ್ಗೆ ಧನ್ಯವಾದ ಹೇಳ್ತೇವೆ ನಾವು. ಈ ವರ್ಷದಿಂದ 25 ಲಕ್ಷ ನೀವು ಫೈದಾ ತೋರ್ತೀವಿ ನಾವು 3 ಕೂಡಿ. ನೀವು ಧನ್ಯವಾದ ಹೇಳ್ತೇವೆ. ಈಗ ನಮ್ ಪ್ರಾಫಿಟ್ ಹೊಂಟೋ ಸೊಸೈಟಿ ನಮ್ ಟೋಟಲ್ ಪ್ರಾಫಿಟ್ 1 crore ಚಿಲ್ಲರ್ ಅದ, 84 ಏನೋ ಅದ. ನಮ್ ಅಸೆಟ್ ಚಲೋ ಅದ ನೋಡ್ರಿ. ನಮ್ ಟೋಟಲ್ DC ಬ್ಯಾಂಕ್ ಸೇರ್ಸೆ ನಮ್ಮ ಲೋನ್ ಇದ್ದಿದೆ 5 ಕೋಟಿ ಒಳಗದ, 5 ಕೋಟಿ ಒಳಗದ. ನಮ್ ನಿವ್ವಳ ಲಾಭನೇ ಅಂತಂದ್ರೆ 1,85,00,000 ಅದ. ನಾವು ಅಲ್ಲೇ ಅಪ್ಡೇಟ್ ಇದ್ದೀವಿ 1 ಲಕ್ಷ ಚಿಲ್ಲರ್. ಅರ್ಥ ಮಾಡ್ಕೋರಿ, ನಮ್ ಸೊಸೈಟಿ ಇನ್ನೂ ಇಂಪ್ರೂವ್ಮೆಂಟ್ ಆಯ್ತು. ನೀವು ಸ್ವಲ್ಪ ಯಾಕಂದ್ರೆ ನೀವು ಹುಷಾರಿದ್ರಿ ಸೆಕ್ರೆಟರಿ ಸಾಬ್ರೆ, ನಾನು ನೋಡತ್ತೀನಿ. ಈಗ 2 ವರ್ಷ ನೋಡ್ತೀನಿ, ಚಲೋ ಮಾಡತ್ತೀರಿ. ಬಟ್ ಇಂಥಕ್ಕೆಲ್ಲ ನೀವು ಜರ ಕೇರ್ ಮಾಡಿ ನೀವು ತೊಗೊಂಡಿರ್ತದ್ರಿಲ್ಲ, ನಮ್ ರೈತರಿಗೆ ಹೆಲ್ಪ್ ಆಯ್ತದ, ನಮ್ ಅಸೆಟ್ ಹೆಚ್ಚಾಯ್ತು, ನಮ್ ಪ್ರಾಫಿಟ್ ಹೆಚ್ಚಾಯ್ತು. ಈಗ ನೀವು ಬ್ಯಾಂಕಿಗೆ ಕೂಡ 4,61 ಲಕ್ಷದ ಈಗ ಮಾಡಿದ್ರೆ 1,83,00,000 ಡಿಫ್ರೆನ್ಸ್ ಬರ್ತದೆ. ಬಾಕಿ ನಿಮ್ ಬಂಡವಾಳ ಆಯ್ತು, ನಮ್ ಬಂಡವಾಳ ಆಯ್ತು. ಅಂದ್ರೆ ನಾವ್ ಹೆಚ್ಚಿಗೆ ಏನ್ ಮಾಡ್ಬೇಕು ನೋಡ್ರಿ ಅಂದ್ರೆ FD ತೆಗೆದು BDP ಕೊಡ್ಬೇಕು. BDP ಒಳ್ಳೆ ರೈತರು ಇರ್ಬೇಕು, ಒಳ್ಳೆ ರೈತರು ರಿಪೇಮೆಂಟ್ ಕರೆಕ್ಟ್ ಇರ್ಬೇಕು. ಒಂದ್ ಥೋಡೆ ಪರ್ಸೆಂಟೇಜ್ ಅಲ್ಲಿ ಹಂಗಿದ್ರೆ ನಿಮ್ ಸೆಕ್ಯೂರಿಟಿ ಸೆಲೆಕ್ಟ್ ನಿಮ್ ಸೊಸೈಟಿ ನಂಬರ್ 1 ಆಯ್ತು, ನಂಬರ್ 1 ಆಯ್ತು ಡಿಸ್ಟ್ರಿಕ್ಟ್ದಾಗೆ. ಚೆಕ್ ಮಾಡ್ಸೀನಿ, ಸೊಸೈಟಿ ಇಶ್ಯೂ ಮಾಡ್ಯಾರ. ನಮ್ಮ ಸೊಸೈಟಿ ಇಶ್ಯೂ ಮಾಡಿದ ಬಂದಿದ್ದದ. ಏನದ ಹಿಂದಕ್ಕಿಂದು ಟೋಟಲ್ ಗೊಬ್ಬರ ಏಡ್ ಬಂತು, ರೊಕ್ಕ ಏಡ್ ಕಂಪ್ನಿ ತಂದ್ರು. ಅದು ಲೆಕ್ಕಪತ್ರ ಎಲ್ಲ ನೋಡಿದೆವು. ನೋಡಿಮೇಕ್ ಏನಂದ್ರ ನಮ್ಗೆ ಕಂಪ್ನಿದ ನಮ್ಗೆ 2,46,000 ರೂಪಾಯಿ ಕೊಡ್ಬೇಕಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಲೆಕ್ಕಪತ್ರ ಮಾಡಿದ್ರೆ ಅದು ಲೆಕ್ಕಪತ್ರ ನೋಡಿದ್ರು ಲೆಕ್ಕಪತ್ರ ಕರೆಕ್ಟ್ ಸಿಗಲ್ ಹೊಟ್ಟಿತ್ತು. ಆ ಮಾಜಿ ಸೆಕ್ರೆಟರಿ ಅವ್ರ ಮೇಲೆ ಎಲ್ಲ ಲೆಕ್ಕ ಕೊಡಲು ಹೋಗಿ ಹಂಗೆ ಹೋಗಿರೋರು. ಅದಕ್ಕೇನಾಯ್ತು, ಬ್ಯಾಂಕಿನ ಇದ್ರ ಕಂಪನಿ ಕಡೆಯಿಂದ ನಮ್ಗೆ 2 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ನಮ್ಗೆ ಕೊಡ್ಬೇಕಂತ ಹೇಳಿ ಅವ್ರು ಸೇಲ್ಸ್ ಮ್ಯಾನ್ ಬಂದ ನಮ್ಗೆ ಹೇಳಿದ್ರು. ಹೇಳಿದ್ಮ್ಯಾಕಂದ್ರೆ ನಾವು ಲೆಕ್ಕ ತೊಡಿಲ್ಲ, ನಾವು ನಿಮ್ಗೆ ಲೆಕ್ಕ ಕೊಡೋದಿಲ್ಲ, ಇನ್ನಿಂದರೆ ನಾವು ಲೆಕ್ಕ ಮಾಡ್ಕೊಂಡು ಕೊಡ್ತೀವಿ ಅಂತ 1 GB ದಾಗ ಅದೆಲ್ಲ ಹೇಳಿದ್ಮ್ಯಾಕ ಡಿಡಿ ಕಟ್ಟಿ ಮೇಲೆ ಯಾವಾಗ ಕೇಳಿದ್ರೆ 4 ತಿಂಗಳಿಗೆ ಡಿಡಿ ಕಟ್ಟದ ಈಗ ಮನ್ ಬಂದಿವ ಆಯ್ತಾಯ್ತು. ಅದು ಕಂಪನಿಗಳು ಕಳಿಸ್ತಾರೆ ಸ್ವಲ್ಪ 4 ತಿಂಗಳ ಬಾಗಿ ಬಂದಿವ ಅಂದ್ರೆ ಮಾಡ್ತಾರೆ. ಯಾವಾಗ ಬೇಕು ಅವಾಗ ಬರ್ಬೇಕು. ನಿಮ್ಮಲ್ಲಿ ಇರಲ್ಲ ಅದು ಮಾಡ್ಬೇಕು, ಹೆಚ್ಚಿಗೆ ಮಾಡ್ಕೊಂಡು ಇಟ್ಕೋಬೇಕು. ಮಾಡ್ಕೋಬೇಕು. ಏನದ ಸಿಗಲ್ಲ ಅಂದ್ರೆ ಇಲ್ಲ